ಅಮೃತೇಶ್ವರಹಳ್ಳಿ ಗ್ರಾಮಸ್ಥರು ನಮ್ಮಲ್ಲಿ ಸರ್ಕಾರಿ ಶಾಲೆಯನ್ನು ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಸುಮಾರು 8 ವರ್ಷಗಳ ಹಿಂದೆ ನಾವು ಅಮೃತ ಚಾರಿಟಬಲ್ ಟ್ರಸ್ಟ್ ಅನ್ನೋ ಟ್ರಸ್ಟ್ನ ಸ್ಥಾಪನೆ ಮಾಡಿ ಊರಲ್ಲಿ ನಾವು ಆ ಟ್ರಸ್ಟ್ ಮಾಡೋಕ್ಕೆ ಮೊದಲೇ ಒಂದು 20 ಜನ ಮಕ್ಕಳಿದ್ರು ಅಷ್ಟೇ ಸರ್ಕಾರಿ ಶಾಲೆಯಲ್ಲಿ. ನಾವು ನಂತರ ಬಂದು ಇಲ್ಲಿ ಒಂದು ರಿಕ್ವೆಸಿಷನ್ ಕೊಟ್ಟು ನಾವು ದತ್ತು ತಗೋತೀವಿ ಅಂತ ಒಂದು ಅವ್ರ ಹತ್ರ ಒಂದು ಅಪ್ರೂವಲ್ ತೊಗೊಂಡು ನಾವು 2018ರಲ್ಲಿ ದತ್ತು ತೊಗೊಂಡು ನಾವು ಸರ್ಕಾರಿ ಶಾಲೆಯನ್ನು ನಡೆಸೋಕ್ಕೆ ಶುರು ಮಾಡಿದ್ವಿ. ನಾವು ಅಮೃತ ಚಾರಿಟಬಲ್ ಟ್ರಸ್ಟ್ ಅನ್ನೋದೇನು ಅಂತಂದರೆ ನಮ್ಮ ಅಮೃತೇಶ್ವರಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಒಂದು ಟ್ರಸ್ಟು. ಉದ್ದೇಶ ಒಂದೇ, ನಮ್ಮೂರಲ್ಲಿ ಯಾವುದೇ ಕೆಟ್ಟ ಬೆಳವಣಿಗೆಗಳಾಗ್ತೇನೆ ಮುಂದಿನ ಫ್ಯೂಚರ್ ಚೆನ್ನಾಗಿರಬೇಕು, ಶಾಲೆಗಳು ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಶಾಲೆಗೋಸ್ಕರನೇ ನಾವು ಮಾಡಿದಂಥದ್ದು. ಈ ಟ್ರಸ್ಟ್ನಲ್ಲಿ ನಾವು ಏನು ಮಾಡಿದ್ವಿ ಅಂತ ಕಳೆದ 8 ವರ್ಷಗಳಿಂದ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ದೂರದ ದಾನಿಗಳು ಇವರೆಲ್ಲರ ಸಹಕಾರದಿಂದ ನಾವು 20 ಸಂಖ್ಯೆಯಲ್ಲಿದ್ದಂಥ ಮಕ್ಕಳನ್ನು ಇವತ್ತು ನಾವು 150 ಮಕ್ಕಳ ಸಂಖ್ಯೆಗೆ ತಂದು ನಿಲ್ಲಿಸಿದ್ದೀವಿ. ಇವತ್ತು ನಮ್ಮ ಶಾಲೆ ತುಂಬ ಚೆನ್ನಾಗಿದೆ. ಅಂದಿನ 8 ವರ್ಷಗಳ ಹಿಂದೆ ನಾವು ಶಾಲೆಯನ್ನು ನೋಡಿದ್ರೆ ಅದಕ್ಕೆ ಒಂದು ಕಾಂಪೌಂಡ್ ಇರಲಿಲ್ಲ, ಪೇಂಟ್ ಇರಲಿಲ್ಲ, ಎಲ್ಲ ಬೀಳ್ತಾ ಇತ್ತು. ಇವತ್ತು ನಮ್ಮ ಶಾಲೆ ಹೇಗಿದೆ ಅಂತಂದರೆ ಕಾಂಪೌಂಡ್ ಇದೆ, ಮತ್ತು ಆಟ ಆಡೋಕ್ಕೆ ಒಳ್ಳೆ ಮೈದಾನ ಇದೆ, ಒಳ್ಳೆ ಹಸಿರು ವಾತಾವರಣ ಇದೆ, ಜೊತೆಗೆ ಪೇಂಟ್ ಎಲ್ಲ ಚೆನ್ನಾಗಿದೆ, ಜೊತೆಗೆ ಟೀಚರು ಕೊಟ್ಟಿದ್ದಾರೆ. ಇದಕ್ಕೆ ಸರ್ಕಾರ ಕೂಡ ಸಹಾಯ ಮಾಡಿದೆ, ದಾನಿಗಳು ಕೂಡ ಸಹಾಯ ಮಾಡಿದ್ದಾರೆ. ಬಿ ಒ ಅವರು ನಮ್ಮ ಮಳವಳ್ಳಿ ಬಿ ಒ ಅವರು ವಿಶೇಷವಾಗಿ ನಮ್ಮ ಶಾಲೆಗೆ ಒಂದು ಆದ್ಯತೆ ಕೊಟ್ಟು ನಮ್ಮ ಶಾಲೆನ ತುಂಬ ಡೆವಲಪ್ಮೆಂಟ್ ಕೊಂಡೊಯ್ಯೋದಕ್ಕೆ ಅವರು ತುಂಬ ಕಾರಣ. ಈ ಎಲ್ಲ ಬೆಳವಣಿಗೆಗಳಿಂದ ನಮ್ಮ ಶಾಲೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು, ಚೆನ್ನಾಗಿ ನಡೆದಿದೆ ಇದುವರೆಗೂ ಕೂಡ. ಹಾಗೆ ನಮಗೆ ಈಗ ಇರ್ತಕ್ಕಂಥ MLA ಅವರು ಕೂಡ ನಮಗೆ ಸಹಾಯ ಮಾಡ್ತೀವಿ ಅಂತೇಳಿ ಒಂದಷ್ಟು ರೂಮ್ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ CSR ಬಂದು. ಅವ್ರಿಗೂ ಕೂಡ ನಾವು ಕೃತಜ್ಞರಾಗಿರ್ತೀವಿ. ಜೊತೆಗೆ ಮೊದಲೇ ಇದ್ದಂಥ MLA ಅವರು ನಮಗೆ ಕೆಲವು ಅಲ್ಲಿ ಕಾಂಪೌಂಡ್ ಹಾಕೋದಕ್ಕೆ ಮತ್ತು ಇತರೆ ಇದಕ್ಕೆಲ್ಲ ಸಹಾಯ ಮಾಡಿದ್ರು, ಅವ್ರಿಗೂ ಕೂಡ ನಾವು ಕೃತಜ್ಞರಾಗಿರ್ತೀವಿ. ಹಾಗೆ ಸುತ್ತಮುತ್ತ ಹಳ್ಳಿಯವರು ಮತ್ತು ದಾನಿಗಳಿಗೆ ನಾವು ಕೃತಜ್ಞರಾಗಿರ್ತೀವಿ. ಏನಕ್ಕೆ ಅಂದರೆ ಈ ಬೆಳವಣಿಗೆಗೆಲ್ಲವರೆಗೂ ಇವರೆಲ್ಲರೂ ಕೂಡ ಕಾರಣ. ಬೆಳೆ ಕಾಳುಗಳು ಈ ಥರದ್ದೆಲ್ಲ ಕಡಿಮೆ ಆಗ್ತದೆ. ಕೇಳಿದ್ರೆ ಏನಂತಾರೆ ಅಂದರೆ ಸರ್ಕಾರದಿಂದ ಬರೋದೇ ದುಡ್ಡು ಇಷ್ಟಕ್ಕೆ. ಆದರೆ ನಾವು ನಮ್ಮೂರಲ್ಲಿ ಹೇಳಿದ್ವಿ, ಸರ್ಕಾರದಿಂದ ಎಷ್ಟಾದರೂ ದುಡ್ಡು ಬರಲಿ, ಎಕ್ಸ್ಟ್ರಾ ನಾವು ದುಡ್ಡು ಕೇಳಿ ನಾವು ಕೊಡ್ತೀವಿ ಶಾಲೆಗೆ ಅಂತ. ಯಾಕೆಂದರೆ ಹಳುಬ್ರನ್ನು ಕೇಳ್ಬೋದು, ನೀವು ಯಾರನ್ನ ಬೇಕಾದರೂ ಕೇಳಿದ್ರು ನಾವು ಹೇಳೋ ಸತ್ಯ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಹತ್ರ ದಾಖಲೆಗಳಿದೆ, ಬೇಕಾದರೆ ಆ ಬುಕ್ಸ್ಗಳಿದ್ರೆ ತೊಗೊಂಡು ನಾವು ಏನೇನು ಮಾಡಿದ್ದೀವಿ ಅಂತ. ನಾವು ಸುಮಾರು 50ರಿಂದ 60 ಲಕ್ಷ, ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇಲ್ಲ, 50ರಿಂದ 60 ಲಕ್ಷ ಖರ್ಚು ಮಾಡಿದ್ದೀವಿ, ಶಾಲೆನ ಈಗ ಡೆವಲಪ್ ಮಾಡ್ತೀವಿ ಅಂತ. ಎಲ್ಲದಕ್ಕೂ ದಾಖಲಾತಿ ಇಟ್ಟಿದ್ವಿ, ಯಾರ್ಯಾರು ದುಡ್ಡು ಕೊಟ್ಟರು, ಏನಕ್ಕೆ ದುಡ್ಡು ಕೊಟ್ಟರು, ನಾವು ಆ ದುಡ್ಡಲ್ಲಿ ಏನು ಕೆಲಸ ಮಾಡಿದ್ವಿ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆ ಇದೆ. ಮತ್ತು ಈ ಥರದ್ದೆಲ್ಲ ಮಾಡಿ ಎಲ್ಲವೂ ಆಯಿತು. ಆಮೇಲೆ ಬಿ ಒ ಅವ್ರು ಬಂದು ಆಯಿತು ಇದನ್ನೆಲ್ಲ ಆಗೋದಾಗಿದೆ, ಏನೋ ಆಗಿದೆ, ಇದನ್ನು ಸರಿ ಮಾಡೋಣ, ಮಾತಾಡೋಣ ಅಂತ ಹೇಳಿದ್ರು. ಅದೆಲ್ಲ ಆದಮೇಲೆ ಏನಾಯಿತು, ನಾವು ಆಯಿತು ಮೇಡಮ್ ಮಾತಾಡಿ ಸರಿ ಮಾಡೋಣ, ಒಂದಷ್ಟು ದಿನ ಸಮಯ ಕೊಡಿ, ನಾವು ಅವ್ರನ್ನ ಮನಸ್ಸನ್ನ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಆಯಿತು ಓಕೆ ಅಂತ ಹೇಳಿದ್ವಿ. ಒಂದು 10 ದಿನ ಬಿಟ್ಟು ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ವಿ. ನಿನ್ನೆ ಹೋಗಿ ನಾವು ಅದಕ್ಕೆ ಮೊದಲೇ ಏನು ಮಾಡಿದ್ರು, ಒಂದು ನಮ್ಮ ಅಲ್ಲಿ ಇರೋ ಅಕ್ಕಪಕ್ಕದವ್ರಿಗೆ ಏನಂತ ಹೇಳಿದರೆ, ನಾನು ಆತ್ಮಹತ್ಯೆ ಮಾಡ್ಕೋತೀನಿ, ಈ ಊರವ್ರ ಹೆಸರೆಲ್ಲ ಬರೆದಿಡ್ತೀನಿ, ಎಲ್ಲರೂ ಜೈಲಿಗೆ ಹೋಗ್ತಾರೆ, ಅವಾಗ ಇವ್ರಿಗೆಲ್ಲ ಬುದ್ಧಿ ಬರುತ್ತೆ ಅಂತ ಈಗ ಈ ಥರ ಧಮಕಿ ಹಾಕಿದ್ದಾರೆ. ಅದಾದಮೇಲೆ ನಾವೇನು ಮಾಡಿದ್ವಿ, ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ವಿ. ನೋಡಿ ನಮ್ಮೂರು ಶಾಂತವಾಗಿದೆ, ನಮ್ದೇನೂ ತಪ್ಪಿಲ್ಲ ಇದರಲ್ಲಿ, ನಮಗೆ ಶಾಲೆ ಮಾತ್ರನೇ ಮುಖ್ಯ, ನಮಗೆ ಶಾಲೆ ಹಿತಾಸಕ್ತಿಯಿಂದ ನಾವೆಲ್ಲ ಇಲ್ಲಿ ಒಟ್ಟಾಗಿ ನಿಂತಿದ್ದೀವಿ ಹೊರತು ಇನ್ನೇನು ಅಲ್ಲ ಅಂತ ಹೇಳಿ ನಾವು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ವಿ. ಹೋದ ಶುಕ್ರವಾರ ಅಥವಾ ಶನಿವಾರದಲ್ಲಿ ಕೊಟ್ಟಿದ್ವಿ ಸ್ಟೇಷನ್ಗೆ. ಅವರು ಆಯಿತು ಅಂದ್ಬಿಟ್ಟು ಅದನ್ನು ತೊಗೊಂಡಿದ್ರು. ಆಮೇಲೆ ನಿನ್ನೆ ಏನು ಮಾಡಿದ್ದಾರೆ, ನಾವು ಸಮಯ ಕೊಟ್ಟಿದ್ವಿ BO ಆಫೀಸ್ ಅವರಿಗೆ ಎಲ್ಲ ಶಾರ್ಟ್ ರೈಟ್ ಮಾಡಿ ಅಂತ. ಬಟ್ ಆದರೆ ನಿನ್ನೆ ಏನಾಗಿದೆ, ನಿನ್ನೆ ನಮ್ಮ ಗ್ರಾಮಸ್ಥರ ವಿರುದ್ಧ, SDMC ಅವ್ರ ವಿರುದ್ಧ ಮತ್ತು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬರು ಶಿಕ್ಷಕರ ವಿರುದ್ಧ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟು ನಮಗೆ ತೊಂದರೆ ಕೊಡ್ತಿದ್ದಾರೆ, ಇನ್ನೊಂದು ನಮ್ಗೆ ಹೇಗೆ ಗೊತ್ತಾಯಿತು ಅಂದರೆ, ನಿನ್ನೆ ಇನ್ಸ್ಪೆಕ್ಟ್ರು ಫೋನ್ ಮಾಡಿ ಹೇಳಿದ್ದಾರೆ, ನಿಮ್ಮೂರವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವೆಲ್ಲ ಬನ್ನಿ ಅಂದರೆ ನಾವು ನಮ್ಮೆಲ್ಲ ಕೆಲಸ ಬಿಟ್ಬಿಟ್ಟು ನಾವು ಮಾಡಿರೋ ಒಳ್ಳೆ ಕೆಲಸಕ್ಕೆ ಸರ್ಕಾರಿ ಶಾಲೆ ಉದ್ಧಾರ ಮಾಡಬೇಕು ಅಂತ ಹೋಗಿರೋದಕ್ಕೆ ಇವತ್ತು ಕೇಸ್ ಹಾಕ್ಸ್ಕೊಂಡಿದ್ದೀವಿ. ಇದು ನಮ್ಮ ದೌರ್ಭಾಗ್ಯ. ಅವ್ರು ನೆಮ್ಮದಿಯಾಗಿರಲಿ ಸ್ಕೂಲಲ್ಲಿ, ಇಲ್ಲ ನಾವು ನೆಮ್ಮದಿಯಾಗಿರ್ತೀವಿ, ಎರಡರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ, ನಮಗೆ ನೆಮ್ಮದಿ ಕೊಡಿ, ಇಲ್ಲ ಅವ್ರಿಗೆ ನೆಮ್ಮದಿ ಕೊಡಿ, ಯಾವುದಾದ್ರೂ ಒಂದು ಮಾಡಿ. ಮೇಡಮ್ ಬಗ್ಗೆ ನಮಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ. ನಮಗೆ ನಾನು ಸುತ್ತಮುತ್ತ ಕೇಳಿರೋದ್ರಲ್ಲಿ ತುಂಬ ಎಫಿಷಿಯೆಂಟ್ ಆಫೀಸರು, ಮತ್ತು ತುಂಬ ಮಕ್ಕಳ ವಿಷಯದಲ್ಲಿ ಅಂದರೆ ತುಂಬ ಕನಿಕರ ಇರ್ತಕ್ಕಂಥ ವ್ಯಕ್ತಿ. ಆಮೇಲೆ ಏನಾದರೂ ಆಯಿತು ಅಂದರೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ. ಆಮೇಲೆ ಏನಾದರೂ ಸಹಾಯ ಮಾಡಬೇಕು ಅಂದರೆ ಅವರೇ ದುಡ್ಡು ಹಾಕಿ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿತ್ವ ಅವರು. ಯಾಕಂದರೆ ನಾವು ಕಣ್ಣಾರೆ ನೋಡಿದ್ವಿ. ನಾವೇನು ಮಾಡಿದ್ವಿ, ಅಕ್ಕಪಕ್ಕದವ್ರು ಊರು ಕರ್ಕೊಬರೋಕ್ಕಿಂತ ನಾವು ವೆಹಿಕಲ್ ಮಾಡಿ ಕರೆಸಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದೀವಿ ಸರ್ಕಾರಿ ಶಾಲೆ ಮೂಲಕ. ನಮ್ಮ ಉದ್ದೇಶ ಒಂದೇ, ಸರ್ಕಾರ ಎಲ್ಲವನ್ನೂ ಮಾಡೋಕ್ಕಾಗಲ್ಲ, ಸರ್ಕಾರ ಜೊತೆ ನಾವು ಕೈ ಜೋಡಿಸ್ಬೇಕು, ಅವಾಗಲೇ ನಮ್ಮೂರು ಶಾಲೆ ಡೆವಲಪ್ ಆಗೋದು ಅನ್ನೋದ್ರ ಆ ಥರ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಟ್ರಸ್ಟ್ ಮಾಡಿಕೊಂಡು ಎಲ್ಲವೂ ನಾವು ಈ ಡೆವಲಪ್ ಮಾಡ್ತಾ ಇರೋದು. ದಿನ ಹೋಗುತ್ತೆ, ಹಾಳಾಗುತ್ತೆ, ಆಮೇಲೆ ನಾವುಗಳು ಜೈಲಿಗೆ ಹೋಗಬೇಕಾಗತ್ತೆ, ಸ್ಟೇಷನ್ ಅಲಿಬೇಕಾಗುತ್ತೆ. ಯಾಕೆಂದರೆ ಈಸಿ ಇದು ಹೇಳೋದಕ್ಕೆ, ಎಲ್ಲರೂ ಔಟರ್ಸ್ಗೆ ನೋಡ್ಬಿಟ್ಟು ಹೇಳ್ಬೋದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೋದು. ಆದರೆ ಈ ಅನುಭವಿಸೋದು ಇದೆಯಲ್ಲ, ಈ ಕಂಪ್ಲೇಂಟು, ಯಾಕೆಂದರೆ ಪೊಲೀಸ್ನವರು ಇಲ್ಲಿರೋದ್ರಿಂದ ಕೇಳಿ SR ಕರೀತಾರೆ, ನಮ್ಮ ಕೆಲಸ ನಮ್ಮ ಮನೆ ಬಿಟ್ಬಿಟ್ಟು ಇವ್ರು ಕರೆದಾಗ ನಾವು ಸ್ಟೇಷನ್ ಬರಬೇಕು, ಆಮೇಲೆ ಇವ್ರು ತೆಗೆದು ಕೋರ್ಟ್ಗೆ ಹಾಕ್ತಾರೆ, ಕೋರ್ಟ್ ಕಲಿಬೇಕು, ಅಲ್ಲಿ ವಕೀಲಿಗೆ ಫೀಸ್ ಕಟ್ಟಬೇಕು. ನಾವು ಮಾಡದೇ ಇರೋ ತಪ್ಪು, ನಾವೇನೋ ಉದ್ಧಾರ ಮಾಡುವಂತ ಹೋದ್ವಿ ಈ ಸ್ಕೂಲ್ನ, ಆದರೆ ಫೈನಲ್ ಏನಾಯಿತು ಅಂದರೆ ನಮ್ಮ ಮೇಲೆ ಕೇಸ್ ಬೀಳ್ತು.
ಈ ಥರದ ಸಮಸ್ಯೆ ಆಗೋದು ಬೇಡ, ಯಾವುದು ಬೇಡ. ನಾವು ಯಾರ ವಿರುದ್ಧನೂ ಹೋರಾಟ ಮಾಡಲ್ಲ, ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಲ್ಲ. ನಮಗೆ MLA ಅವರು ತೊಂದರೆ ಕೊಟ್ಟಿಲ್ಲ, BO ಅವರು ತೊಂದರೆ ಕೊಟ್ಟಿಲ್ಲ, ಸರ್ಕಾರನೂ ತೊಂದರೆ ಕೊಟ್ಟಿಲ್ಲ, ಸಪೋರ್ಟ್ ಮಾಡಿದ್ದಾರೆ. ನಾವು ಅದಕ್ಕೆ ಚುನಾವಣೆಗಳಾಗಿದ್ದೀವಿ. ಯಾಕಂದರೆ ಇವರೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ನಾವು ಕೃತಜ್ಞರಾಗಿದ್ದೀವಿ. ಅದರಿಂದ ಇವ್ರು ಯಾರ ವಿರುದ್ಧನೂ ಅಲ್ಲ. ನಾವು ಬೇರೆ ಕಡೆ ಸೇರಿಸ್ಕೊತೀವಿ ಸಾಕಿಷ್ಟೇ ಅಂತ ಅದೊಂದೇ, ನಾವಿನ್ನು ಯಾರ ವಿರುದ್ಧನೂ ಇಲ್ಲ. ವ್ಯವಸ್ಥೆ ಎಲ್ಲ ಸರಿ ಇದೆ, ಸರ್ಕಾರನೂ ಸರಿ ಇದೆ, ಇಲಾಖೆನೂ ಚೆನ್ನಾಗಿದೆ, ಸುತ್ತಮುತ್ತಲೇ ಇರೋರು ನೀವೆಲ್ಲರೂ ಚೆನ್ನಾಗಿದ್ದೀರಿ. ನಮಗೆ ಬೇಡ, ನಮ್ಮ ಮಕ್ಕಳು TC ಕೊಟ್ಟರೆ ನಾವು ನೆಮ್ಮದಿಯಾಗಿರ್ತೀವಿ. ಯಾಕೆಂದರೆ ನೆಕ್ಸ್ಟ್ ಸ್ಟೇಷನಲ್ಲಿ ತಪ್ಪುತ್ತೆ, ಕೋರ್ಟ್ಗೆ ಹೋಗೋದು ತಪ್ಪುತ್ತೆ, ಫೀಸ್ ಕೊಟ್ಟೋದು ತಪ್ಪುತ್ತೆ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಇದಾಗುತ್ತೆ. ಅದು ಬಿಟ್ಟರು ಆಲ್ಟರ್ನೇಟ್ ಏನಿಲ್ಲ ಸರ್. ಆ ಮೇಡಮು ನಮ್ಮ ಶಾಲೆಗೆ ಬರೋದು ಬೇಡ. ಇವತ್ತಾಯ್ತು ಒಂದು ಕಂಪ್ಲೇಂಟು, ನಾಳೆ ಇನ್ನೊಂದು ಆಗುತ್ತೆ. ಯಾಕೆಂದರೆ ಒಂದೇ ಊರಲ್ಲಿರೋದು, ನಮ್ಮ ಶಾಲೆ ಕಣ್ಮುಂದೆ ನಮ್ಮ ಮಕ್ಕಳು ಒಳಗಡೆ ಹೋಗುವಾಗ ನಾವು ಹೋಗಿ ಏನು ಅಂತ ನೋಡಿಲ್ಲ ಅಂದರೆ ನಾವು ಮೂರ್ಖರಾಗ್ತೀವಿ, ನಮ್ಮ ಮಕ್ಳಿಗೆ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, BO ಮೇಡಮ್ಗೆ ಹೇಳಿದ್ವಿ, ನಾವು 10 ದಿನ ಕಾಲಿಡಲ್ಲ ಮೇಡಮ್ ಸ್ಕೂಲ್ ಒಳಗಡೆಗೆ, ನಾವು 10 ದಿನದೊಳಗೂ ನೀವು ಅಷ್ಟರಲ್ಲಿ ಸಾರ್ಟೆಡ್ ಮಾಡಿ ಸರಿ ಮಾಡಿ ಆಮೇಲೆ ನಾವು ಆ್ಯಕ್ಟಿವ್ ಆಗಿ ಶಾಲೆನ ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ವಿ. ಆಯಿತು ಅಂತ ಅವರು ಒಪ್ಕೊಂಡಿದ್ವಿ. ನಿನ್ನೆ ಯಾವಾಗ ಇವರು ಕಂಪ್ಲೇಂಟ್ ಕೊಟ್ಟರು, ಇದು ಮುಂದೆ ಹಾಗೆ ಬೆಳೀತಾ ಹೋಗುತ್ತೆ. ಇವತ್ತೊಂದು ಕಂಪ್ಲೇಂಟ್ ಆಯಿತು, ನಾಳೆ ಇನ್ಯಾರೋ ಹೋಗ್ತಾ ಇದ್ರು ಏನೋ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಬೈ ಮಿಸ್ಟೇಕ್ ಆಗಿ ವೆಹಿಕಲ್ ಗುದ್ದಿದ್ರು, ಅದನ್ನು ಆತ್ಮಹತ್ಯೆನ ಏನು ಗುದ್ದಿ ಸಾಯಿಸೋಕೆ ಬಂದರು ಅಂತ ಕೊಡ್ತಾರೆ. ಯಾಕೆಂದರೆ ಒಂದು ಊರಲ್ಲಿರುವಾಗ ಎಲ್ಲರೂ ಸಾಕಾರ BO ಇವತ್ತು ಸರಿ ಇಲ್ಲ ಅಂತ ಕೂಗ್ಬಿಡೋದು ನಾವು ಅಯೋಗ್ಯತನಾಗುತ್ತೆ. ನಾನು ಆ ಕೆಲಸ ಮಾಡಲ್ಲ. ಅದರಿಂದ ನಮಗೆ BO ಮೇಲೆ ಯಾವುದೇ ಇದಿಲ್ಲ. ಆಮೇಲೆ MLA ಅವ್ರ ಮೇಲೆ ಯಾರ ಮೇಲೂ ಇಲ್ಲ. ನಮ್ಮ ಮಕ್ಕಳು TC ಕೊಟ್ಬಿಡಿ ಅಷ್ಟೇ. ಇಲ್ಲ ನಿಮಗೆ ಮೇಡಮ್ನ ನಮಗೆ ಊರಿಗೆ ಸರ್ಕಾರಿ ಶಾಲೆ ಉಳಿಬೇಕು ಅಂದರೆ ಆ ಮೇಡಮ್ನ ನಾಳೆಯಿಂದ ಕಳಿಸ್ಬಾರ್ದು. ಯಾಕೆ ನಾಳೆಯಿಂದ ಅಂತ ಕೇಳ್ತೀನಿ ಅಂದರೆ ನಾನೊಂದು ಕ್ಲಾರಿಫಿಕೇಷನ್ ಆಗಲೇ ಕೊಟ್ಟೆ. ಇವತ್ತೊಂದು ಕೇಸ್ ಆಗಿರೋದು, ನಾಳೆ 10 ಕೇಸ್ ಆಗಿ ನಮ್ಮ ಜನ ಸಾಯೋದು, ಕೋರ್ಟು ಕಚೇರಿ ಅಂತ ಸಾಯೋದು ಬೇಡ ಅನ್ನೋದಷ್ಟೇ ನಮ್ಮ ಬೇಡಿಕೆ, ಉದ್ದೇಶ. ಇನ್ಯಾವುದೇ ಇಲ್ಲ. ನಾವು ಯಾರ ವಿರುದ್ಧನೂ ಇಲ್ಲ. ವ್ಯವಸ್ಥೆ ಎಲ್ಲವೂ ಚೆನ್ನಾಗಿದೆ. ನಮಗೆ ನಮ್ಮ ಶಾಲೆ ಉಳಿಬೇಕು ಅಂದರೆ ಆ ಮೇಡಮ್ ಬರಬಾರ್ದು, ಇಲ್ಲ ನಮ್ಮ ಮಕ್ಕಳು TC ಕೊಡಬೇಕು. ಇವತ್ತು ಏನು ತಗೋತಿದ್ರು, ನಾಳೆ ಪ್ರೈವೇಟ್ ಪಕ್ಕ ಸೇರಿಸ್ತೀವಿ, ನೀವು TC ಕೊಡಬೇಕು. ಬನ್ನಿ ಸರ್, ಮುಂದೆ ಮಾಡಿ ಸರ್. ಅದು ನೀವು ಇವತ್ತೇನೋ ಕಂಡೋರ್ಸೋದಂತ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಯಾಕಂದರೆ ನಾವು ಡಿಸೈಡ್ ಆಗಿ ಬಂದಿದ್ದೀವಿ. ನೀವು ಇಲ್ಲ ಇವತ್ತೇನೋ ಸುಮ್ಮನೆ ಹೋರಾಟ ಮಾಡೋಕ್ಕಂದ್ರೆ ಏನೋ ಈ ಥರದ ಮನಸ್ಥಿತಿ ಅಲ್ವೇ ಅಲ್ಲ. ಇವತ್ತು ನೀವು ಅಕ್ಸೆಪ್ಟ್ ಮಾಡಿದ್ರೆ ಮುಗೀತು, ನೀವು TC ಕೊಡ್ಬೇಕು ನಮಗೆ. ನಾವು ನಾಳೆನೇ ಪ್ರೈವೇಟಿಗೆ ಸೇರಿಸಿರ್ತೀವಿ. ಎರಡು ಮಾತಿಲ್ಲ. ಇಲ್ಲಿ ಬಿಡಿ ಸರ್. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.